ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅಬ್ಬರ ಮುಂದುವರೆದಿದೆ. ಮಧ್ಯರಾತ್ರಿಯಿಂದ ಬೆಳಗ್ಗಿನವರೆಗೂ ಅಬ್ಬರಿಸಿ ಬೊಬ್ಬರಿದಿದ್ದಾನೆ ಮಳೆರಾಯ. ಮೆಜೆಸ್ಟಿಕ್ಕು, ಕೆಆರ್ ಮಾರ್ಕೆಟ್, ಓಕ್ಲಿಪುರಂ, ಕಾರ್ಪೊರೇಷನ್, ಶಾಂತಿನಗರ, ಡೇರಿ ಸರ್ಕಲ್ಲು, ಸಿಲ್ಕ್ ಬೋರ್ಡ್, ರಾಜಾಜಿನಗರ, ಟೌನ್ ಹಾಲ್ ಸೇರಿದಂತೆ ಐ ಥಿಂಕ್ ಬೆಂಗಳೂರಿನ ಎಲ್ಲ ಪ್ರದೇಶಗಳಲ್ಲೂ ಕೂಡ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಮಧ್ಯರಾತ್ರಿಯಿಂದ ಶುರುವಾಗಿರುವಂಥ ಮಳೆ ಈಗ ಬೆಳಗ್ಗಿನ ಜಾವ ಮುಂಜಾನೆವರೆಗೂ ಕೂಡ ಸುರಿತಾನೇ ಇದೆ. ನಗರದ ಹಲವೆಡೆ ಧಾರಾಕಾರ ಮಳೆಯಾಗಿದೆ. ಮಧ್ಯರಾತ್ರಿಯಿಂದ ಪ್ರಾರಂಭವಾದಂಥ ಮಳೆ ಮೆಜೆಸ್ಟಿಕ್ಕು, ಕೆಆರ್ ಮಾರ್ಕೆಟು, ಓಕ್ಲಿಪುರ, ಕಾರ್ಪೊರೇಷನ್ನು, ಶಾಂತಿನಗರ, ಡೇರಿ ಸರ್ಕಲ್ಲು, ಸಿಲ್ಕ್ ಬೋರ್ಡು, ರಾಜಾಜಿನಗರ ಹೀಗೆ ಬೇರೆ ಬೇರೆ ಕಡೆ ಮಳೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ. ಇನ್ನು ರಸ್ತೆಗಳು ಹೊಳೆಯಂತಾಗಿದ್ದಾವೆ, ಅಂಡರ್ ಪಾಸ್ಗಳು ಮುಳುಗಡೆ ಆಗಿದ್ದಾವೆ. ಗುಡುಗು ಸಹಿತ ಮಳೆಗೆ ಬೆಂಗಳೂರು ಸಂಪೂರ್ಣ ತತ್ತರಿಸಿ ಹೋಗಿದೆ. ನಿನ್ನೆ ರಾತ್ರಿ ಮಧ್ಯರಾತ್ರಿಯಿಂದ ಪ್ರಾರಂಭವಾದಂಥ ಮಳೆ ಈಗಲೂ ಬಿಟ್ಟಿಲ್ಲ. ಧಾರಾಕಾರವಾಗಿ ನಿರಂತರವಾಗಿ ಸುರಿತಾ ಇದೆ ಮಳೆ. ಗುಡುಗು ಸಹಿತ ಮಳೆ ಆಗ್ತಾ ಇದೆ. ಹಾಗಾಗಿ ಅರ್ಧ ತಾಸು ಮಳೆ ಬಂದ್ರೇ ಬೆಂಗಳೂರು ಮುಳುಗಡೆಯಾದಂತೆ ಕಾಣಿಸುತ್ತೆ. ಇನ್ನು ನಿನ್ನೆ ಮಧ್ಯರಾತ್ರಿಯಿಂದ ಮಳೆ ಆಗಿದೆ ಅಂತ ಹೇಳಿದ್ರೆ ಎಂತೆಂಥ ಅನಾಹುತಗಳು ಸೃಷ್ಟಿಯಾಗಿರಬೇಡ. ಅಲ್ಲಿ ನೀವು ಗಮನಿಸಿ, ಒಂದು 5-6 ಅಡಿಯಷ್ಟು ನೀರು ನಿಂತಿದೆ. ಇದು ಬೆಂಗಳೂರಿನ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದೇ ಥರದ ಸ್ಥಿತಿ ಇದೆ. ಒಂದಷ್ಟು ತಗ್ಗು ಪ್ರದೇಶಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ. ಇವೆಲ್ಲ ಮನೆಗಳಿಗೆ ನೀರು ನುಗ್ಗಿದೆ. ರಸ್ತೆಗಳು ಜಲಾವೃತ ಆಗಿದೆ. ಒಂದು ರೀತಿ ರಸ್ತೆಗಳನ್ನು ನೋಡಿದಾಗ ಕೆರೆನೋ ಏನೋ ಅಂತ ಅನಿಸ್ಬಿಡುತ್ತೆ, ಆ ಥರ ಇದೆ. ಇನ್ನು ಒಂದಷ್ಟು ಕಡೆ ರಸ್ತೆನೇ ಸರಿ ಇಲ್ಲ, ಗುಂಡಿ ಬಿದ್ದು ಹೋಗಿದೆ, ಕೆಸರುಮಯ ಆಗಿದೆ. ನೋಡಿ ಮ್ಯಾನ್ ಹೋಲು ಹೇಗೆ ಉಕ್ಕುತ್ತಾ ಇದೆ ಅಂತ. ಒಳ್ಳೆ ನೀರಿನ ಚಿಲುಮೆ ಉಕ್ಕುತ್ತಲ್ಲ, ಆ ಥರ ಉಕ್ಕುತ್ತಾ ಇದೆ. ಇದು ಮ್ಯಾನ್ ಹೋಲ್ ಇದು. ಎಷ್ಟೋ ಕಡೆ ಈ ಮ್ಯಾನ್ ಹೋಲ್ನ ಮೇಲಿರುವಂಥ ಟಾಪ್ ಇದೆಯಲ್ಲ, ಅದು ಕಿತ್ತೇ ಹೋಗ್ಬಿಟ್ಟಿದೆ. ನೋಡಿ ನಿನ್ನೆ ರಾತ್ರಿಯ ದೃಶ್ಯಗಳಿದವು. ಮಧ್ಯರಾತ್ರಿಯಿಂದ ಪ್ರಾರಂಭ ಆದಂಥ ಮಳೆ, ಅಂಡರ್ ಪಾಸ್ಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ, ಆಂಬ್ಯುಲೆನ್ಸ್ಗಳು ಪರದಾಡಿದ್ದಾವೆ. ಇನ್ನು ದ್ವಿಚಕ್ರ ವಾಹನ ಸವಾರರಂತೂ ಕೇಳಲೇಬೇಡಿ, ಹೈರಾಣಾಗಿ ಹೋಗಿದ್ದಾರೆ. ಎಲ್ಲ ನಗರದ ಅಂಡರ್ ಪಾಸ್ಗಳ ಸ್ಥಿತಿನೂ ಇಷ್ಟೇ ಆಗಿದೆ. ಇವತ್ತು ಬೆಳಗ್ಗೆ ಬರ್ತಾ ಇದೆ, ಬೆಳಗ್ಗೆಯೂ ಕೂಡ ಒಂದಷ್ಟು ಅಂಡರ್ ಪಾಸ್ಗಳಲ್ಲಿ ಇದೇ ಥರದ ನೀರು ನಿಂತಿದೆ. ಜನ ಪರದಾಡ್ತಾ ಇದ್ದಾರೆ, ವಾಹನ ಸವಾರರು. ನೋಡಿ ಚಿಕ್ಕಪೇಟೆ ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ, ಪುಲಕೇಶಿ ನಗರದ ದೃಶ್ಯಗಳು, ಓಕ್ಲಿಪುರದ ದೃಶ್ಯಗಳು. ಓಕ್ಲಿಪುರದಲ್ಲಂತೂ ಇತ್ತೀಚೆಗಾದಂಥ ಅಂಡರ್ ಪಾಸ್ ಷಟ್ಪಥ ಅಂತ ಮಾಡಿ, ಅಷ್ಟಪಥ ಷಟ್ಪಥ ಅಂತ ಮಾಡಿ ಅಂಡರ್ ಪಾಸ್ ಮಾಡಿದರು. ಅಲ್ಲಿನ ಸ್ಥಿತಿಯ ಇನ್ನೊಂದು ಕಡೆ ಚಿಕ್ಕಪೇಟೆಯಲ್ಲಿ ನೋಡಿ, ಚಿಕ್ಕಪೇಟೆಯ ರಸ್ತೆಗಳೆಲ್ಲ ಜಲಾವೃತ ಆಗೋಗಿದೆ. ಬೆಂಗಳೂರಿನಲ್ಲಿ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ದಿಢೀರ್ ಮಳೆಯಿಂದಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಸಿಲ್ಕ್ ಬೋರ್ಡ್ನಲ್ಲಿ ಮ್ಯಾನ್ ಹೋಲ್ಗೆ 2 ಕಾರುಗಳು ಬಿದ್ದಿದ್ದಾವೆ. ರಸ್ತೆ ತುಂಬ ಮಳೆ ನೀರು ನಿಂತ ಹಿನ್ನೆಲೆಯಲ್ಲಿ ಅವಘಡ ಸೃಷ್ಟಿಯಾಗಿದೆ. ಕಾರ್ನಲ್ಲಿದ್ದವರನ್ನು ರಕ್ಷಿಸಿದ್ದಾರೆ ಸ್ಥಳೀಯರು ಮತ್ತು ಪೊಲೀಸರು. ಮ್ಯಾನ್ ಹೋಲ್ ಓಪನ್ ಆಗಿ 2 ಕಾರುಗಳು ಮ್ಯಾನ್ ಹೋಲ್ಗೆ ಬಿದ್ದಿದ್ದಾವೆ. ಪೊಲೀಸರು ಹಾಗೂ ಸ್ಥಳೀಯರು ರಕ್ಷಣಾ ಕಾರ್ಯಕ್ಕೆ ಮುಂದಾದರು. ರಸ್ತೆ ತುಂಬೆಲ್ಲ ನೀರು, ಗೊತ್ತೇ ಆಗ್ತಾ ಇಲ್ಲ ಎಲ್ಲಿ ಮ್ಯಾನ್ ಹೋಲ್ ಇದೆ, ಮ್ಯಾನ್ ಹೋಲ್ ಓಪನ್ ಆಗಿದೆಯೋ ಇಲ್ವೋ, ಚರಂಡಿ ಓಪನ್ ಆಗಿದೆಯೋ ಇಲ್ವೋ, ಏನು ಗೊತ್ತಾಗಲ್ಲ. ನೋಡಿ ಅಲ್ಲಿ ಒಂದು ಕಾರು ಮ್ಯಾನ್ ಹೋಲಿಗೆ ಬಿದ್ದು ಇನ್ನೇನು ಮುಳುಗೋ ಹಂತಕ್ಕೆ ಹೋಗಿತ್ತು. 5-6 ಅಡಿ ನೀರು ನಿಂತಿದೆ. ಮ್ಯಾನ್ ಹೋಲ್ ಓಪನ್ ಆಗಿದೆ. ಸಿಲ್ಕ್ ಬೋರ್ಡ್ನಲ್ಲಿ ನಡೆದಿರುವ ಘಟನೆ. ತಕ್ಷಣಕ್ಕೆ ಸ್ಥಳೀಯರು ಹಾಗೂ ಪೊಲೀಸರು ಬಂದರು ರಕ್ಷಣೆ ಮಾಡೋದು. ಇಲ್ಲಾಂದರೆ ಆ ಕಾರ್ನಲ್ಲಿ ಇದ್ದಂಥವರು ಮ್ಯಾನ್ ಹೋಲ್ನಲ್ಲಿ ಕೊಚ್ಚಿ ಹೋಗ್ತಾ ಇದ್ರು. ಎಲ್ಲಿ ಹೋಗ್ತಾರೆ ಅಂದರೆ ಗೊತ್ತಾಗ್ತಿರಲಿಲ್ಲ. ಇನ್ನೊಂದು ಕಡೆ ನೀರು ತುಂಬಿರುವಂಥ ದೃಶ್ಯ ನೋಡಿ, ಅದು ರಸ್ತೆ. ಒಂದು ಆಟೋಗೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸುಮಾರು 3-4 ಅಡಿಯಷ್ಟು ನೀರು ನಿಂತಿದೆ ರಸ್ತೆಯಲ್ಲಿ. ಇದು ನೆನ್ನೆ ರಾತ್ರಿಯ ದೃಶ್ಯಗಳು. ರಾತ್ರಿ ಸರಿಸುಮಾರು ಒಂದು ಮಧ್ಯರಾತ್ರಿ ಪ್ರಾರಂಭ ಆಯಿತು ಮಳೆ. ಈ ಹೊತ್ತಿನವರೆಗೂ ಸುರಿತಾನೇ ಇದೆ, ಧಾರಾಕಾರವಾಗಿ ನಿರಂತರವಾಗಿ. ನೋಡಿ ಇನ್ನೊಂದು ಕಡೆ ಮ್ಯಾನ್ ಹೋಲ್ನಿಂದ ಹೇಗೆ ನೀರು ಬರ್ತಾ ಇದೆ ಅಂತೇಳಿ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ಮೆಟ್ರೋ ಅಂಡರ್ ಪಾಸ್ಗಳು, ರಸ್ತೆಗಳು ಎಲ್ಲನೂ ಕೆರೆಯಂತಾಗಿದೆ. ಇದು ಬೆಂಗಳೂರಿನ ದೃಶ್ಯಗಳು. ನಿನ್ನೆ ರಾತ್ರಿಯಿಂದ ಸುರಿದಂಥ ಮಳೆಗೆ ಆದ ಅನಾಹುತ, ಅವಘಡ. ಸುಮಾರು ಒಂದು 10 ವರ್ಷದಿಂದ ಹೀಗೆ ಹೇಳ್ತಾ ಇದ್ದೀವಿ ನಾವು, ಒಂಚೂರು ಮಳೆ ಬಂದರೂ ಪರವಾಗಿಲ್ಲ, ಬೆಂಗಳೂರು ಕೆರೆ ಅಂತ ಆಗುತ್ತೆ. ಇದೇ ದೃಶ್ಯಗಳು, ಅದೇ ಜಾಗ. ಇನ್ನು ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ಇಡೀ ರಸ್ತೆ ಜಲಾವೃತವಾಗಿತ್ತು, ವಾಹನಗಳ ಸಂಚಾರಕ್ಕೆ ತೊಂದರೆ ಆಗಿತ್ತು. ಬೆಂಗಳೂರಿನ ಸಿಲ್ಕ್ ಬೋರ್ಡ್ ರಸ್ತೆಯಲ್ಲಿ ಮೀನುಗಳಿದ್ವಂತೆ. ರಸ್ತೆಯಲ್ಲೇ ಮೀನುಗಳು, ಚರಂಡಿ ನೀರಿನ ಮೂಲಕ ರಸ್ತೆಗೆ ಮೀನುಗಳು ಬಂದಿದ್ದಾವೆ. ನೀರಲ್ಲೇ ವಾಹನ ಚಲಾಯಿಸಿಕೊಂಡು ಹೋಗ್ತಾ ಇದ್ದಾರೆ ಸವಾರರು. ಮಳೆ ನೀರಿನಲ್ಲೇ ಆಫೀಸ್ಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಳೆ ನೀರು ನಿಂತು ನಡೆದುಕೊಂಡು ಹೋಗುವ ಸ್ಥಿತಿ ನಿರ್ಮಾಣ ಆಗಿದೆ. ನಡೆಯೋದಕ್ಕೂ ಕೂಡ ತೊಂದರೆ ಆಗ್ತಾ ಇದೆ.
ಸಿಲ್ಕ್ ಬೋರ್ಡ್ ಜಂಕ್ಷನ್ ಗೊತ್ತಿರೋ ಸಂಗತಿ, ಬೆಂಗಳೂರಿನಲ್ಲಿ ಭಾಳ ಫೇಮಸ್ ಇದು ಸಿಲ್ಕ್ ಬೋರ್ಡ್ ಜಂಕ್ಷನ್. ನೋಡಿ ಮೀನುಗಳು ಎಂತೆಂಥ ದೊಡ್ಡ ದೊಡ್ಡ ಮೀನುಗಳು ಬಂದಿದ್ದಾವೆ ನೋಡಿ ರಸ್ತೆಗೆ. ಕ್ಯಾಟ್ ಫಿಶ್ ನೋಡಿ, ಪಾಪ 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 ಈ ಚರಂಡಿಯಲ್ಲಿದ್ದಂಥ ಫಿಶ್ಗಳೆಲ್ಲ ಮೀನುಗಳು ರಸ್ತೆಗೆ ಬಂದುಬಿಟ್ಟಿದ್ದಾವೆ. ಇದು ಬೆಂಗಳೂರಿನ ದೃಶ್ಯ, ಬೆಂಗಳೂರಿನ ರಸ್ತೆಗಳ ದೃಶ್ಯ. ನಿನ್ನೆ ರಾತ್ರಿ ಸುರಿದಂಥ ಭಾರೀ ಮಳೆಗೆ ನೀರು ಉಕ್ಕಿ ಹರಿದಿದೆ, ರಸ್ತೆಗಳಲ್ಲಿ ಮೀನುಗಳಿದ್ದಾವೆ. ಇನ್ನು ಇವತ್ತು ಒಂದು ದಿನ ಬಂದರೆ ಎಲ್ಲರೂ ಅಲ್ಲಿ ಕೂತ್ಕೊಂಡು ಗಾಳ ಹಾಕ್ತಾರೇನಪ್ಪ ರಸ್ತೆ ಬದಿಯಲ್ಲಿ ಕೂತ್ಕೊಂಡು. ಅದು ಬೇರೆ ಸಿಲ್ಕ್ ಬೋರ್ಡ್ನ ಜಂಕ್ಷನ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಹೇಳಿದ್ರೆ ಟ್ರಾಫಿಕ್ಕಿಗೆ ಹೇಳಿ ಮಾಡಿಸಿದಂಥ ರಸ್ತೆ ಜಾಗ ಅದು. ಒಬ್ಬ ಜನ ನೋಡಿ ಅವ್ರಿಗೆ ಇವತ್ತಿನ ಊಟ ಆಯಿತು, ಖುಷಿನ ಖುಷಿ. ಈ ಥರ ದೃಶ್ಯಗಳು ಬೆಂಗಳೂರಲ್ಲಿ. ನಿಜಕ್ಕೂ ಬೆಂಗಳೂರು ನಾವು ಹೇಳ್ತೀವಿ ಇದು ವಿಶ್ವದರ್ಜೆಯ ನಗರ, ಬ್ರ್ಯಾಂಡ್ ಬೆಂಗಳೂರು ಏನೆಲ್ಲ ಹೇಳ್ತೀವಿ, ಆದರೆ ನಿಜಕ್ಕೂ ಇಲ್ಲಿನ ಮೂಲಸೌಕರ್ಯ ವ್ಯವಸ್ಥೆಯನ್ನು ನೋಡಿದಾಗ ಒಂದು ರೀತಿ ಅಸಹ್ಯ ಅನಿಸುತ್ತೆ, ಒಮ್ಮೊಮ್ಮೆ ನಗು ಬರುತ್ತೆ. ಪ್ರತಿ ಬಾರಿ ಮಳೆ ಆದಾಗ ಪ್ರತಿ ಸತಿ ಹೇಳ್ತಾನೆ ಇರ್ತೀವಿ ಇಂಥ ಅವಸ್ಥೆಗಳು ಅವಘಡಗಳು ಸಂಭವಿಸ್ತಾನೆ ಇರ್ತವೆ. ನಮ್ಮ ಪ್ರತಿನಿಧಿ ಮುತ್ತಪ್ಪ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ಮಧ್ಯರಾತ್ರಿಯಿಂದ ಸುರಿತಿರುವಂತಹ ಮಳೆಯಿಂದಾಗಿ ಈ ಒಂದು ಮಡಿವಾಳ ಜಂಕ್ಷನ್ ಏನಿದೆ, ಜೊತೆಗೆ ಸಿಲ್ಕ್ ಬೋರ್ಡ್ ಜಂಕ್ಷನ್ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಬೊಮ್ಮನಹಳ್ಳಿ ಭಾಗದಿಂದ ಈ ಒಂದು ಸಿಲ್ಕ್ ಬೋರ್ಡ್ ಜಂಕ್ಷನ್ಗೆ ಬರುವಂತಹ ಏನ್ ಮುಖ್ಯ ರಸ್ತೆ ಏನಿದೆ, ಆ ಇಡೀ ಮುಖ್ಯ ರಸ್ತೆ ಈಗ ಮಳೆ ನೀರಿನಿಂದ ತುಂಬಿ ತುಳುಕ್ತಾ ಇದೆ. ಹೀಗಾಗಿ ವಾಹನ ಸಂಚಾರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಮತ್ತೊಂದು ಕಡೆ ಪಾದಚಾರಿಗಳು ನಾವು ನೋಡ್ತಾ ಇದೀವಿ, ಅಲ್ಲಿ ಪಾದಚಾರಿಗಳು ರಸ್ತೆ ದಾಟಕ್ಕೂ ಕೂಡ ಆಗದಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ವಾಹನಗಳು ಕೂಡ ರಸ್ತೆ ಮಧ್ಯದಲ್ಲಿ ಕೆಟ್ಟು ನಿಂತಿರುವಂತದ್ದು. ಯಾಕಂದ್ರೆ ಸರಿಸುಮಾರು 4 ಅಡಿಯಷ್ಟು ನೀರು ರಸ್ತೆಯಲ್ಲಿ ನಿಂತಿರುವಂತಹ ಕಾರಣಕ್ಕಾಗಿ ವಾಹನಗಳಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಜೊತೆಗೆ ಪಾದಚಾರಿಗಳು ನಡ್ಕೊಂಡು ಹೋಗೋ ಕೂಡ ಆಗದಿರುವಂತಹ ಸ್ಥಿತಿ ಕೂಡ ಈಗ ನಿರ್ಮಾಣ ಆಗಿರುವಂತದ್ದು. ಈಗ ಸಾಕಷ್ಟು ಕಚೇರಿಗಳಿಗೆ ಹೋಗಬೇಕಾದ ಓಡಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ನಿನ್ನೆಯಿಂದಲೂ ಕೂಡ ಸುರಿತಿದ್ದಂತಹ ಈ ಮಳೆಯಿಂದಾಗಿ ಈ ಒಂದು ಭಾಗದಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಿರುವಂತದ್ದು. ಹೊಸೂರು ಭಾಗ, ಬೊಮ್ಮನಹಳ್ಳಿ ಭಾಗದಿಂದ ನಗರದ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಅರ್ಧ ಗಂಟೆಗಳ ಕಾಲ ಇದೇ ಒಂದು ಟ್ರಾಫಿಕ್ ಅಲ್ಲಿ ಕಳೆಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದ್ರೆ ಇಡೀ ರಸ್ತೆನಿದೆ ಅದು ಜಲಾವೃತವಾಗಿದೆ. ಬೈಕ್ ಅಂತೂ ಬರದೇ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಅದರಲ್ಲೂ ಕೂಡ ವಾಹನ ಸಂಚಾರರು ಅದನ್ನ ಬೈಕ್ ಗಳನ್ನ ತಳ್ಕೊಂಡು ಈ ಕಡೆ ಬರುವಂತಹ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಇದು ಸಿಲ್ಕ್ ಬೋರ್ಡ್ ಅಲ್ಲಿರುವಂತಹ ಪರಿಸ್ಥಿತಿ. ಇದೇ ರೀತಿಯಾದಂತಹ ಒಂದು ಅವಘಡಗಳು ಕೂಡ ಬೆಂಗಳೂರಿನ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರಸ್ತೆಗಳು ಕೂಡ ಜಲಾವೃತವಾಗಿದೆ. ಕ್ಯಾಮರಾ ಪರ್ಸನ್ ಯೋಗೇಶ್ ಜೊತೆಗೆ ಮುತ್ತಪ್ಪ, ವಿಸ್ತಾರ ನ್ಯೂಸ್, ಬೆಂಗಳೂರು. ಇನ್ನು ಬೆಂಗಳೂರಿನ ಓಕ್ಲಿಪುರ ಅಂಡರ್ ಪಾಸ್ ಮುಳುಗಡೆಯಾಗಿದೆ. ಅಂಡರ್ ಪಾಸ್ನಲ್ಲಿ ಆಂಬ್ಯುಲೆನ್ಸು, ಆಟೋ ಸಿಕ್ಕಾಕೊಂಡಿತ್ತು. ಮಳೆಗೆ ಆ ಮಳೆ ನೀರಿನಲ್ಲಿ ವಾಹನ ಸವಾರರು ಪರದಾಡಿದ್ದಾರೆ. ನಿರಂತರ ಮಳೆಯಿಂದಾಗಿ ಅಂಡರ್ ಪಾಸ್ ಕೆರೆಯಂತಾಗಿದೆ. ಇದು ಬೆಂಗಳೂರಿನ ಒಂದು ಅಂಡರ್ ಪಾಸ್ನ ಕಥೆಯಲ್ಲ, ಎಲ್ಲ ಅಂಡರ್ ಪಾಸ್ನ ಸ್ಥಿತಿನೂ ಹೀಗೇ ಇದೆ. ಎಲ್ಲ ಅಂಡರ್ ಪಾಸ್ಗಳು, ಆಲ್ಮೋಸ್ಟ್ ಆಲ್ ಎಲ್ಲ ಅಂಡರ್ ಪಾಸ್ಗಳು. ಇದು ಓಕ್ಲಿಪುರದ ಅಂಡರ್ ಪಾಸ್ ಇತ್ತೀಚೆಗಷ್ಟೇ ಉದ್ಘಾಟನೆ. ರಾಜೀವ್ ಗಾಂಧಿ ಅಷ್ಟಪಥ ಸಿಗ್ನಲ್ ಫ್ರೀ ಅಂತ. ಆದರೆ ಮಳೆಗೆ ಸಣ್ಣ ಮಳೆ ನಿನ್ನೆ ರಾತ್ರಿಯಿಂದ ಇವತ್ತಿನವರೆಗೆ ಸುರಿತು, ಬೆಳಗ್ಗೆವರೆಗೆ ಸುರಿತಾ ಇದೆ. ಈ ಮಳೆಗೆ ಜಲಾವೃತ ಆಗಿದೆ. ಆಂಬ್ಯುಲೆನ್ಸ್ಗಳು ಹೋಗೋದಕ್ಕಾಗಲಿಲ್ಲ, ಆಟೋಗಳು ಹೋಗೋದಕ್ಕಾಗಲಿಲ್ಲ, ಪರಿತಪಿಸೋದು ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ. ಇತ್ತೀಚೆಗಷ್ಟೇ ಉದ್ಘಾಟನೆಗೊಂಡಿದ್ದು ಸುಮಾರು 360 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವಂಥ ಅಂಡರ್ ಪಾಸ್ಗಳು, ಸಿಗ್ನಲ್ ಫ್ರೀ ಕಾರಿಡಾರ್ ಅಂತ. ನೋಡಿ, ಒಂದು ಮಳೆಗೆ ಎಂಥ ಪರಿಸ್ಥಿತಿ ಬಂದಿದೆ. ನಿಜಕ್ಕೂ ಅಂಡರ್ ಪಾಸ್ಗಳ ಸ್ಥಿತಿ ಹೀಗೆ. ಅಂಡರ್ ಗ್ರೌಂಡ್ ರೋಡ್ ಮಾಡ್ತೀವಿ ಅಂತ ಹೊರಟಿದ್ದಾರೆ ಬೆಂಗಳೂರಿನಲ್ಲಿ. ಅದು ಏನಾಗುತ್ತೋ ಗೊತ್ತಿಲ್ಲ. ನೋಡಿ, ಆಂಬ್ಯುಲೆನ್ಸನ್ನು ತಳ್ತಾ ಇದ್ದಾರೆ. ವಾಹನ ಸವಾರರು ಪರದಾಡಿದ್ದಾರೆ. ನಿನ್ನೆ ರಾತ್ರಿಯಿಂದ ಸುರಿದಂಥ ಮಳೆಗೆ ನಿರಂತರವಾಗಿ ಮಳೆ ಆಗ್ತಾ ಇದೆ ಬೆಂಗಳೂರಿನಲ್ಲಿ. ಬಿಟ್ಟು ಬಿಡದೆ ನಿರಂತರವಾಗಿ ಮಳೆ ಆಗ್ತಾ ಇದೆ. ನಿನ್ನೆ ರಾತ್ರಿಯಿಂದ ಈಗಲೂ ಈ ಕ್ಷಣದವರೆಗೂ ಮಳೆ ಆಗ್ತಾ ಇದೆ. ಹಾಗಾಗಿ ಸಾಕಷ್ಟು ಅನಾಹುತ, ಅವಘಡಗಳು, ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇನ್ನೇನು ಈಗ ಆಯಿತು ಇದು ಅಂತಲ್ಲ, ಪ್ರತಿ ಸಲ ಮಳೆ ಆದಾಗಲೂ ಇದೇ ದೃಶ್ಯ ಹೀಗೇ ಆಗುತ್ತೆ. ಇನ್ನು ಮುಂದೆ ಮಳೆ ಆದಾಗಲೂ ಹೀಗೆ ಆಗುತ್ತೆ. ಇನ್ನು ಚಿಕ್ಕಪೇಟೆ ರಸ್ತೆಯಲ್ಲಿ 2 ಅಡಿ ನೀರು ನಿಂತಿದೆ, ಅವಾಂತರ ಸೃಷ್ಟಿಯಾಗಿದೆ. ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ನ ಮುಂಭಾಗದಲ್ಲಿರುವಂಥ ರಸ್ತೆ ಇದು ಸಂಪೂರ್ಣವಾಗಿ ಜಲಾವೃತ ಆಗಿದೆ. ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಸಾಧ್ಯ ಇಲ್ಲ, ಜಾಗನೇ ಇಲ್ಲ.
ಹಾಗಾಗಿ ಸವಾರರು ಪರದಾಡ್ತಾ ಇದ್ದಾರೆ. KR ಮಾರ್ಕೆಟ್ನ ಸುತ್ತಮುತ್ತ ರಸ್ತೆಗಳಲ್ಲಿ ಜಲದಿಗ್ಬಂಧನ. ಮಳೆಯಿಂದಾಗಿ ಚಿಕ್ಕಪೇಟೆ, ಸುಲ್ತಾನ್ಪೇಟೆ, ಬಳೆಪೇಟೆ, ಕಾಟನ್ಪೇಟೆ ಸೇರಿ ಹಲವು ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತ ಆಗಿವೆ. ಮಳೆಯಿಂದಾಗಿ ಸುಲ್ತಾನ್ಪೇಟೆಯ ಮುಖ್ಯ ರಸ್ತೆ ಬಂದ್ ಆಗಿದೆ. ಚಿಕ್ಕಪೇಟೆಯಲ್ಲಿ ಮಳೆಯಿಂದಾಗಿ ಸಂಪೂರ್ಣವಾಗಿ ರಸ್ತೆನೇ ಜಲಾವೃತ ಆಗಿದೆ. ಸುಮಾರು 2 ಅಡಿಯಷ್ಟು ನೀರು ನಿಂತಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ರು, ಸಂಡೇ ಬಜಾರ್ ರೋಡ್ ಇದೆ ಚಿಕ್ಕಪೇಟೆ. ಅಲ್ಲಿ ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಇದೆ ಪಕ್ಕದಲ್ಲೇ. ಎಷ್ಟು ಜನ ಬರ್ತಾರೆ ಈ ರಸ್ತೆಗೆ, ಪ್ರತಿನಿತ್ಯ ವ್ಯಾಪಾರ ವಹಿವಾಟು ಅಂತೇಳಿ. ಆದರೆ ಆ ರಸ್ತೆ ಎಲ್ಲ ಸಂಪೂರ್ಣವಾಗಿ ನೀರಿನಿಂದ ಆವರಿಸಿಕೊಂಡಿದೆ. ಇತ್ತೀಚೆಗಷ್ಟೇ ಆ ರಸ್ತೆ ಅಭಿವೃದ್ಧಿಯಾಗಿತ್ತು. ಇಲ್ಲಿಂದ ಪ್ರಾರಂಭ ಆಗುತ್ತಲ್ಲ, ಅಲ್ಲಿಯವರೆಗೂ ಕೂಡ ರಸ್ತೆ ಅಭಿವೃದ್ಧಿ ಪಡಿಸಿದ್ರು. ಇನ್ನು ಟೆಂಡರ್ ಶೋರ್ ಯೋಜನೆ ಅಡಿಯಲ್ಲಿ ರಸ್ತೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಸೊ ನೋಡಿ, ಅಭಿವೃದ್ಧಿಯಾದಂಥ ರಸ್ತೆ ಹೇಗಾಗಿದೆ ಅಂತ. ಪಕ್ಕದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲ, ನೀರು ಹೋಗೋದಕ್ಕೆ ಜಾಗ ಇಲ್ಲ. ನಮ್ಮ ಪ್ರತಿನಿಧಿ ಅರವಿಂದ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ನಲ್ಲಿ ದಿಢೀರ್ ಮಳೆಯಿಂದ ರಸ್ತೆಗಳು ಕೆರೆಯಂತಾಗಿವೆ. ಸದ್ಯ ನಾನು ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ ಎದುರುಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ವಿಜುವಲ್ಸ್ ನಲ್ಲಿ ಯಾವ ರೀತಿ ರಸ್ತೆಯಲ್ಲಿ ಒಂದು ನೀರು ನಿಂತಿರುವಂಥದ್ದು. ಸದ್ಯ ಈಗ ನಾವು ಚಿಕ್ಕಪೇಟೆಯ ಮೆಟ್ರೋ ಸ್ಟೇಷನ್ ಮುಂಭಾಗದ ರಸ್ತೆಯಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ದ್ವಿಚಕ್ರ ವಾಹನಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಇಲ್ಲಿ ರಸ್ತೆಗಳೇ ಕೆರೆಗಳಂತಾಗಿರುವಂಥದ್ದು. ಸರಿಯಾದಂತಹ ನಿರ್ವಹಣೆಯನ್ನ BBMP ಅವರು ಮಾಡದೇ ಇರುವಂತಹ ಕಾರಣಕ್ಕಾಗಿ ಸದ್ಯ ಇಲ್ಲೇ ಒಂದು ಮೋರಿ ನೀರು ಸಹ ಇಲ್ಲಿ ನಿಂತಿರುವಂಥದ್ದು. ಕೇವಲ 2 ಗಂಟೆಗಳಲ್ಲಿ ಮಳೆ ಆಗಿರೋದ್ರಿಂದ ಈ ರೀತಿಯಾದಂತಹ ವ್ಯವಸ್ಥೆ ನಿರ್ಮಾಣ ಆಗಿರುವಂಥದ್ದು. ಸದ್ಯ ನಾನು ಇಲ್ಲಿರುವಂತಹ ಸ್ಥಳೀಯರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಆ ಸ್ಥಳೀಯರು ಏನ್ ಹೇಳ್ತಾರೆ, ಈ ರೀತಿಯಾಗಿ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿ ನೀರು ನಿಂತಿರೋ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ನಿಮ್ ಹೆಸರೇನು? ಹೆಸರು ನಂಜೋಡ ಅಂತ. ನಾವು ಆಟೋ ಡ್ರೈವರು. ಇಲ್ಲಿ ಬಂದು ಆಟೋ ನೋಡಿ ಇಲ್ಲಿ ಆಫ್ ಆಗಿ ನಿಂತಿದೀವಿ. ಇಲ್ಲಿ ಚಿಕ್ಕಪೇಟೆಯಿಂದ ನಗರದಲ್ಲಿ ಈ ತರ ಆದ್ರೆ BBMP ಒತ್ತುವರಿ ಮಾಡ್ಕೊಂಡು ಎಲ್ಲ ಜಾಗಗಳನ್ನ ಈ ತರ ಕೆರೆ, ಇಲ್ಲಿ ಒಂದು ಚಿಕ್ಕ ಕೆರೆ, ಮಿನಿ ಕೆರೆನೇ ಆಗಿದೆ ಅಂತ ಹೇಳ್ಬೋದು. ಆ ತರ ಆಗಿದ್ರೆ ಇಲ್ಲಿ ಜನಸಾಮಾನ್ಯರು ಯಾವ ತರ ಜೀವನ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಗಾಡಿಗಳು ಈ ತರ ಆಫ್ ಆದ ಗಾಡಿಗಳೇನೋ ಅಷ್ಟೊಂದು ಒಂದು ಓಪನ್ ಆಗಿತ್ತು, ಗುಂಡಿ ಗಾಡಿ ದಬ್ಬಕೊಂಡ್ರೆ ಯಾವ ಜವಾಬ್ದಾರಿ ಇದಕ್ಕೆಲ್ಲ. ಅದಕ್ಕೆ ಇದು ಬೇಗ ಸೂಕ್ತವಾಗಿ ಪರಿಹಾರ ಮಾಡಬೇಕು. ಬೇಗ ಟೈಮ್ ಮಾರ್ಕೆಟ್ಗೆ ಹೂವುಗಳು ತಳಕ್ ಬರ್ತಾರೆ, ಏನೇನ್ಕೋ ಬರ್ತಾರೆ, ಅವ್ರ ದಿನನಿತ್ಯ ಕಷ್ಟ ಇದಕ್ಕಿಂತ ಬರ್ತಾರೆ. ಅದೇ ತರ ಪ್ರಾಬ್ಲಮ್ ಆಗ್ತದೆ. ಯಾರು ಜನಸಾಮಾನ್ಯ ಕೇಳೋಣ ಹೋಗಿ, ಯಾರಿಗೆ ಇವಾಗ ರೆಡಿ ಮಾಡ್ತೇವೆ, ಮಳೆ ಹೋಯ್ತಾ ಇದೆ, ಮಳೆ ಇಲ್ದಾಗ ಮಳೆ ಇಲ್ಲ ಅಂತ ಬಡ್ಕತ್ತಾರೆ. ಮಳೆ ಈ ತರ ಆದಾಗ ಇನ್ನೇನು ಪ್ರಕೃತಿ ವಿಕೋಪಕ್ಕೆ ಎಲ್ಲರೂ ಸಾಯ್ಲೇಬೇಕಾಗ್ಬರುತ್ತೆ. ಇಲ್ಲಿ ಸ್ಥಳೀಯರಾದಂತಹ ಆಟೋ ಚಾಲಕರು ಹೇಳ್ತಾ ಇರುವಂತದ್ದು, ಚಿಕ್ಕಪೇಟೆ ಮೆಟ್ರೋ ಸ್ಟೇಷನ್ಗೆ ಆಟೋ ಚಾಲಕರಾದಂತಹ ನಾವು ಬರಬೇಕಾದ್ರೆ ಈ ರೀತಿಯಾದಂತಹ ರಸ್ತೆಗಳಲ್ಲಿ ನೀರು ನಿಂತಿದ್ರೆ ನಾವು ಹೇಗೆ ಬರೋಣ ಅನ್ನುವಂಥದ್ದು. ಇಲ್ಲಿ ಜನಸಾಮಾನ್ಯರ ಸಮಸ್ಯೆಗೆ ಸರ್ಕಾರ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ, ಸರಿಯಾಗಿ ಈ ಒಂದು ನಿರ್ವಹಣೆಯನ್ನ ಮಾಡೋದ್ರಲ್ಲಿ ಎಡವಿದೆ ಅನ್ನುವಂತ ಮಾತನ್ನ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸದ್ಯ ಈಗ ಕೇವಲ 2 ಗಂಟೆಯಲ್ಲೇ ಈ ರೀತಿ ಆದ್ರೆ ಇನ್ನ ದಿನ ಪೂರ್ತಿ ಮಳೆ ಆದ್ರೆ ಏನು ಅನ್ನುವಂಥದ್ದನ್ನ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಅರವಿಂದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸಿಲಿಕಾನ್ ಸಿಟಿಯಲ್ಲಿ ದಿಢೀರ್ ಸುರಿದ ಮಳೆಗೆ ಭಾರೀ ಅವಾಂತರವೇ ಸೃಷ್ಟಿಯಾಗಿದೆ. ಮಾರತ್ಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲದಿಗ್ಬಂಧನ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಭಾರೀ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಬಿದ್ದು ಅವಘಡವೇ ಸಂಭವಿಸಿ ಹೋಗಿದೆ. ಕೂದಲೆಳೆಯ ಅಂತರದಲ್ಲಿ ಬಚಾವಾಗಿದ್ದಾರೆ ಅಪಾರ್ಟ್ಮೆಂಟ್ನ ಮಂದಿ. ಕೂದಲೆಳೆ ಅಂತರದಲ್ಲಿ ಮಾರತ್ತಹಳ್ಳಿ ಬಳಿ ಅಪಾರ್ಟ್ಮೆಂಟ್ ಇದೆ. ಆ ಅಪಾರ್ಟ್ಮೆಂಟ್ಗೆ ಜಲದಿಗ್ಬಂಧನ ಆಗಿದೆ. ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಮಳೆಯ ನೀರು ನುಗ್ಗಿದೆ. ಅದರ ಜೊತೆಗೆ ಅಪಾರ್ಟ್ಮೆಂಟ್ನ ಗೋಡೆ ಒಂದು ಕುಸಿದು ಬಿದ್ದಿದೆ. ನೋಡಿ, ಅಲ್ಲಿ ಗಮನಿಸ್ತಾ ಇದ್ದೀವಿ, ಗೋಡೆ ಕುಸಿದು ಬಿದ್ದು ರಸ್ತೆಯಲ್ಲಿ ಹೋಗೋ ನೀರೆಲ್ಲ ಅಪಾರ್ಟ್ಮೆಂಟ್ನ ಒಳಗಡೆ ಬೇಸ್ಮೆಂಟ್ಗೆ ಬಂದು ನಿಂತಿದೆ. ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ಮಾಡಿದ್ದಾರೆ, ವಾಹನಗಳಿದ್ದಾವೆ, ಎಲ್ಲವೂ ಮುಳುಗಡೆ ಹಂತದಲ್ಲಿದ್ದಾವೆ. ಇನ್ನು ಗೋಡೆ ಬಿದ್ದು ನೋಡಿ ಎಂಥ ಸಮಸ್ಯೆ ಆಗಿದೆ. ಯಾರಾದರೂ ಅಲ್ಲಿ ಇದ್ದಿದ್ದಿದ್ರೆ ಬಹಳ ದೊಡ್ಡ ಸಮಸ್ಯೆ ಆಗಿರೋದು. ನೋಡಿ, ಪಕ್ಕದಲ್ಲಿದ್ದಂಥ ಗೋಡೆ, ಅದು ತಡೆಗೋಡೆ, ಅದು ಆ ತಡೆಗೋಡೆ ಕುಸಿದು ಬಿದ್ದಿದೆ ಭಾರಿ ಮಳೆಯಿಂದಾಗಿ. ಹೇಗೆ ರಸ್ತೆಯಲ್ಲಿ ಹೋಗೋ ನೀರೆಲ್ಲ ಅಪಾರ್ಟ್ಮೆಂಟ್ನ ಒಳಗಡೆ ಬಂದಿದೆ. ಒಂದು ರೀತಿ ಬೇಸ್ಮೆಂಟ್ಗೆ ಜಲದಿಗ್ಬಂಧನ. ಕೇವಲ ಒಂದು ಅಪಾರ್ಟ್ಮೆಂಟ್ನ ಕಥೆ ಅಲ್ಲ. ಮಾರತ್ತಹಳ್ಳಿಯಲ್ಲಿ ಆ ಭಾಗದಲ್ಲಿ ಅದೊಂದು ರೀತಿ ತಗ್ಗು ಪ್ರದೇಶ. ಅಲ್ಲಲ್ಲಿ ಈ ಥರದ ಘಟನೆಗಳು ಆಗ್ತಾನೆ ಇರ್ತವೆ. ಆದರೆ ಈ ತಡೆಗೋಡೆ ಕುಸಿದಿದ್ದಿದೆಯಲ್ಲ, ಯಾರಾದರೂ ಪಾರ್ಕಿಂಗ್ ಮಾಡೋದಕ್ಕೆ ಬಂದಿದ್ದಿದ್ರೆ, ಅಲ್ಲಿ ಯಾರಾದರೂ ಬೇಸ್ಮೆಂಟ್ಗೆ ಏನೋ ಬೇರೆ ಕೆಲಸಕ್ಕೋಸ್ಕರ ಬಂದಿದ್ದಿದ್ರೆ ಏನಾಗಿರೋದು, ಒಂದು ದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಅನಾಹುತ ತಪ್ಪಿದೆ. ಮಳೆ ನೀರು ನುಗ್ಗಿದೆ, ಪರವಾಗಿಲ್ಲ. ಆದರೆ ಪ್ರಾಣಾಪಾಯ, ಜೀವಾಪಾಯ ಯಾವುದೂ ಸಂಭವಿಸಿಲ್ಲ.
ಇನ್ನು ಬೆಂಗಳೂರಿನಲ್ಲಿ ದಿಢೀರ್ ಸುರಿದ ಮಳೆಗೆ ಭಾರಿ ಅವಾಂತರ ಸೃಷ್ಟಿಯಾಗಿದೆ. ಪುಲಕೇಶಿ ನಗರದ NC ಕಾಲೋನಿಯಲ್ಲಿ ಸಂಪೂರ್ಣ ಕಾಲೋನಿಯೇ ಜಲಾವೃತ ಆಗಿದೆ. NC ಕಾಲೋನಿಯ 30 ಮನೆಗಳಿಗೆ ಮಳೆ ನೀರು ನುಗ್ಗಿದೆ. ಮಳೆ ಬಂದಾಗಲೆಲ್ಲ ಈ ಭಾಗದಲ್ಲಿ ಆ ಕಾಲೋನಿಯಲ್ಲಿ ಮನೆಗಳಿಗೆ ನೀರು ನುಗ್ತಾನೆ ಇರುತ್ತೆ. ನನಗೆ ಆಗಲೇ ಹೇಳಿಲ್ಲ, ಒಮ್ಮೆ ಸಮಸ್ಯೆ ಅಲ್ಲ ಇದು. ಇವತ್ತು ಮಳೆ ಆಯಿತು, 1-2 ಗಂಟೆ 3 ಗಂಟೆ ಮಳೆ ಆಯಿತು, ಇವತ್ತು ಸಮಸ್ಯೆ ಆಯಿತು ಅಂತಲ್ಲ. ಸುಮಾರು ಒಂದು 10-15 ವರ್ಷದಿಂದ ಇದೇ ಸಮಸ್ಯೆ. ಮಳೆ ಬಂತಾ ಶಾಂತಿನಗರ ರಸ್ತೆಗೆ ಹೋಗಿ, ಮಳೆ ಬಂತಾ ಅಂಡರ್ ಪಾಸ್ಗಳಿಗೆ ಹೋಗಿ, ಆನಂದರಾವ್ ಸರ್ಕಲ್ಗೆ ಹೋಗಿ, ಇದೇ ಸ್ಪಾಟು ಪದೇ ಹೀಗೆ ಆಗ್ತಾ ಇದೆ. ಅದನ್ನು ಸರಿಪಡಿಸುವ ಕೆಲಸ ಇವತ್ತಿನವರೆಗೂ ಆಗಲಿಲ್ಲ. ಈ ಕಾಲೋನಿಗಳು ಹಾಗೆ, ಪುಲಕೇಶಿ ನಗರದ ಕಾಲೋನಿಗಳು ಮಳೆ ಬಂದರೆ ಈ ಕಾಲೋನಿಗಳಿಗೆ ನೀರು ನುಗ್ಗುತ್ತೆ. ಕೋರಮಂಗಲದಲ್ಲಿ ಒಂದಷ್ಟು ಜಾಗ ಇದೆ, ಮಾರತ್ತಹಳ್ಳಿಯಲ್ಲಿ ಒಂದಷ್ಟು ಜಾಗ ಇದೆ, ಈ ಕಡೆ ಮಹದೇವಪುರ ಆ ಭಾಗದಲ್ಲಿ ಒಂದಷ್ಟು ಪ್ರದೇಶಗಳಿದ್ದಾವೆ. ಎಲ್ಲನೂ ತಗ್ಗು ಪ್ರದೇಶಗಳು. ಒಂದು ತಾಸು ಮಳೆ ಬರಲಿ ಬೆಂಗಳೂರಲ್ಲಿ, ಈ ಇಡೀ ಕಾಲೋನಿಗಳು, ಆ ಮನೆಗಳು ಜಲಾವೃತ ಆಗುತ್ತೆ. ನೋಡಿ, ಮನೆ ಒಳಗಡೆ ನೀರು, ಆ ಸೋಫಾ ಗೀಫಾ ಎಲ್ಲ ಇಟ್ಟಿದ್ದಾರೆ, ಫರ್ನಿಚರ್ಸ್ ಇದೆ, ಅಲ್ಲೂ ನೀರು ನಿಂತಿದೆ. ರಾತ್ರಿ ಇಡೀ ಮಳೆ ಸುರಿದಿದೆ, ರಾತ್ರಿ ಇಡೀ ಮಳೆ ನೀರು ಮನೆ ಒಳಗಡೆ. ಮನೆಯವರಂತೂ ಜಾಗರಣೆ, ಎಲ್ಲಿಂತ ನೀರು ಎತ್ತಾಕ್ತೀರಿ, ಹೊರಗೆ ಹಾಕಿದ್ರೆ ಮತ್ತೆ ಒಳಗೆ ಬರುತ್ತೆ. ಸುಮಾರೊಂದು 2-3 ಅಡಿಯಷ್ಟು ನೀರು ನಿಂತಿದೆ. ನೋಡಿ, ಆತ ಬೈಕ್ ಚಾಲಿಸ್ತಾ ಇದ್ದಾನೆ. ಹೇಗೆ ಬೈಕ್ ಚಲಾಯಿಸೋದು? ಸುಮಾರು 2-3 ಅಡಿಯಷ್ಟು ನೀರು ನಿಂತಿದೆ. ಆ ಸೈಲೆನ್ಸರ್ ಮುಳುಗೋವಷ್ಟು ನೀರು ನಿಂತಿದೆ. ಸುಮಾರು 30-40 ಮನೆಗಳಿದ್ದಾವೆ ಆ ಭಾಗದಲ್ಲಿ. ಎಲ್ಲ ಮನೆಗಳ ಒಳಗೂ ನೀರೇ ನೀರು. ನಗರದಲ್ಲಿ ಸುರಿದಂತಹ ದಿಢೀರ್ ಮಳೆಗೆ ಭಾರೀ ಅವಾಂತರ ಸೃಷ್ಟಿಯಾಗಿದೆ. ಬೆಂಗಳೂರು ಹೊಸೂರು ಹೆದ್ದಾರಿ ರಸ್ತೆ ಸಂಪೂರ್ಣ ಜಲಾವೃತ ಆಗೋಗಿದೆ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಈ ರಸ್ತೆ ಜಲಾವೃತಗೊಂಡಿರುವುದು. ಸಿಲ್ಕ್ ಬೋರ್ಡ್ ಜಂಕ್ಷನ್ನ ಬಳಿ ರಸ್ತೆ ಸಂಪೂರ್ಣ ಜಲಾವೃತ ಆಗಿದೆ. ಬೆಂಗಳೂರು ಹೊಸೂರು ಹೆದ್ದಾರಿಯ ಸಿಲ್ಕ್ ಬೋರ್ಡ್ ಜಂಕ್ಷನ್ ಮಳೆಯ ನೀರು ನಿಂತು ಜಲಾವೃತ ಆಗಿದೆ. ರಸ್ತೆಯಲ್ಲಿ ನಿಂತಹ 3-4 ಅಡಿಯಷ್ಟು ಮಳೆ ನೀರು. ಜಲಾವೃತಗೊಂಡ ರಸ್ತೆಯಲ್ಲೇ ವಾಹನಗಳು, ಜನರ ಓಡಾಟ ಆಗ್ತಾ ಇದೆ. ಹೆದ್ದಾರಿ ಜಲಾವೃತ ಆಗಿರೋದ್ರಿಂದಾಗಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇದೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಹೈರಾಣಾಗಿದ್ದಾರೆ. ಹೇಗೂ ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂತ ಹೇಳಿದ್ರೆ ಅಥವಾ ಹೊಸೂರು ರಸ್ತೆ ಅಂತ ಹೇಳಿದ್ರೆ ಟ್ರಾಫಿಕ್, ಎಲೆಕ್ಟ್ರಾನಿಕ್ ಸಿಟಿ, ಹೊಸೂರು ರಸ್ತೆ ಹೇಗೂ ಟ್ರಾಫಿಕ್. ಇನ್ನು ಈ ಥರ ಎಲ್ಲಾದರೂ ಆಗಿಬಿಟ್ರೆ ಮುಗಿದೇ ಹೋಯ್ತು. ನೋಡಿ, ಕಿಲೋಮೀಟರ್ ಗಟ್ಟಲೆ ಗಾಡಿಗಳು, ವಾಹನಗಳು ನಿಂತಿದ್ದಾವೆ. ಇಷ್ಟು ಮಾತ್ರ ಅಲ್ಲ, ಮುಂದಿನ 1-2 ಗಂಟೆಗಳ ಕಾಲ ಭಾರೀ ಮಳೆಯಾಗತ್ತಂತೆ ಬೆಂಗಳೂರಿನಲ್ಲಿ. ಬೆಂಗಳೂರು ನಗರ ಸೇರಿ ಹಲವೆಡೆ ಭಾರೀ ಮಳೆಯ ಮುನ್ಸೂಚನೆ ಇದೆ. ಭಾರೀ ಮಳೆ ಮುನ್ಸೂಚನೆ ಕೊಟ್ಟಿದೆ ಹವಾಮಾನ ಇಲಾಖೆ. ಬೆಂಗಳೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ರಾಯಚೂರು, ಚಿಕ್ಕಬಳ್ಳಾಪುರ, ಮೈಸೂರು, ರಾಮನಗರ, ಅಂದರೆ ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಈ ಜಿಲ್ಲೆಗಳಲ್ಲಿ ಮುಂದಿನ 2 ಗಂಟೆಗಳವರೆಗೆ ಭಾರೀ ಮಳೆಯಾಗತ್ತೆ ಅನ್ನೋ ಮುನ್ಸೂಚನೆ ಇದೆ. ಗುಡುಗು ಸಹಿತ ಭಾರೀ ಮಳೆಯಾಗತ್ತಂತೆ. ರಾಜ್ಯ ಹವಾಮಾನ ಇಲಾಖೆ ಮಳೆಯ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ರಾಮನಗರ ಈ ಭಾಗ, ಮೈಸೂರು ಧಾರಾಕಾರವಾಗಿ ಮಳೆಯಾಗತ್ತಂತೆ. ಇದರ ಜೊತೆಗೆ ಉತ್ತರ ಒಳನಾಡಿನ ಒಂದಷ್ಟು ಜಿಲ್ಲೆಗಳಲ್ಲೂ ಕೂಡ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ ಮುಂದಿನ 1-2 ಗಂಟೆಗಳಲ್ಲಿ. ನಿನ್ನೆ ಮಧ್ಯರಾತ್ರಿಯಿಂದ ಬೆಂಗಳೂರಿನಲ್ಲಿ ಮಳೆ ಶುರುವಾಗಿದೆ. ಮಧ್ಯರಾತ್ರಿ ಶುರುವಾದಂಥ ಮಳೆ ಈಗಲೂ ಸುರಿತಾನೇ ಇದೆ, ಈ ಹೊತ್ತಿನವರೆಗೂ ಸುರಿತಾನೇ ಇದೆ. ಇನ್ನು ಮುಂದಿನ 2 ಗಂಟೆಗಳವರೆಗೆ ಭಾರೀ ಮಳೆಯಾಗತ್ತೆ ಅನ್ನೋ ಮುನ್ಸೂಚನೆ ಇದೆ. ಅದು ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಅನೇಕ ಜಿಲ್ಲೆಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಧಾರಾಕಾರ ಮಳೆಯಾಗತ್ತೆ ಅನ್ನೋ ಮುನ್ಸೂಚನೆ ಇದೆ. ಇನ್ನು ಬೆಂಗಳೂರಿನ ಅವಘಡಗಳನ್ನು ನಾವು ನೋಡ್ತಾ ಇದ್ವಿ, ಏನೆಲ್ಲ ಅವಾಂತರ ಅವಘಡಗಳು ಸಂಭವಿಸಿದಾವೆ ಅಂತ, ಮಳೆಯಿಂದಾದಂಥ ಅವಾಂತರ. ಇನ್ನು ಪಕ್ಕದಲ್ಲಿ ಚಿಕ್ಕಬಳ್ಳಾಪುರದ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದಕ್ಷಿಣ ಒಳನಾಡಿನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಕೂಡ ಮುಂದಿನ 2 ದಿನಗಳಲ್ಲಿ, ಮುಂದಿನ 2 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ.
ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.